ಪ್ರೈಸ್ ಗಾಡ್. ದೇವರು ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ನಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ ಹೊರಗೆ ಬೆಂಕಿ, ಒಳಗೆ ಶಾಂತಿ. ಜೀವನದಲ್ಲಿ ನಾವೆಲ್ಲರೂ ವಿಭಿನ್ನ ರೀತಿಯ ಸನ್ನಿವೇಶಗಳನ್ನು ಎದುರಿಸುತ್ತೇವೆ. ಕೆಲವು ನಿರೀಕ್ಷಿತ, ಕೆಲವು ಅನಿರೀಕ್ಷಿತ. ಎಲ್ಲವೂ ಸುಗಮವಾಗಿರುವ ಕ್ಷಣಗಳಿವೆ ಮತ್ತು ನಮ್ಮನ್ನು ಆಳವಾಗಿ ಪರೀಕ್ಷಿಸುವ ಕಷ್ಟಕರ ಮತ್ತು ತೀವ್ರವಾದ ಸಂದರ್ಭಗಳಲ್ಲಿ ನಾವು ನಮ್ಮನ್ನು ಕಂಡುಕೊಳ್ಳುವ ಸಮಯಗಳಿವೆ. ದಾನಿಯೇಲನ ಪುಸ್ತಕದಲ್ಲಿ ಶದ್ರಕ್, ಮೇಷಕ್, ಅಬೇದ್ನೆಗೋ ತೀವ್ರವಾದ ಬೆಂಕಿಯ ಮೂಲಕ ಹೋಗುವುದನ್ನು ನಾವು ನೋಡುತ್ತೇವೆ. ಆದರೆ ಅವರು ಹೊರ ಬಂದಾಗ ಯಾವುದೇ ಹಾನಿಯಾಗಲಿಲ್ಲ, ಯಾವುದೇ ಪರಿಣಾಮವಾಗಲಿಲ್ಲ. ಬೆಂಕಿಯ ವಾಸನೆಯು ಅವರ ಮೇಲೆ ಇರಲಿಲ್ಲ. ಇಂದು ನಾವು ಜೀವನದ ಸನ್ನಿವೇಶಗಳನ್ನು ಹೇಗೆ ಎದುರಿಸುವುದು ಮತ್ತು ಅವುಗಳ ಪರಿಣಾಮಗಳನ್ನು ನಮ್ಮೊಳಗೆ ಹೊತ್ತುಕೊಳ್ಳದೆ ಹೊರಬರಬಹುದು ಹೇಗೆ ಎಂಬುದನ್ನು ಅಧ್ಯಯನ ಮಾಡೋಣ. ದಾನಿಯೇಲನ ಪುಸ್ತಕದಲ್ಲಿ ನಾವು ಈ 3 ಪುರುಷರ ಅನುಭವಗಳನ್ನು ನೋಡುತ್ತೇವೆ. ಅಳತೆಗೆ ಮೀರಿ ಬಿಸಿಯಾದ ಕುಲುಮೆಗೆ ಎಸೆಯಲ್ಪಟ್ಟಾಗ ತಮ್ಮ ನಂಬಿಕೆಯಲ್ಲಿ ದೃಢವಾಗಿ ನಿಂತ ಪುರುಷರು ಇವರು. ಬೆಂಕಿ ಅವರಿಗೆ ಸವಾಲು ಹಾಕಲು ಮಾತ್ರವಲ್ಲ, ಅವರನ್ನು ಸಂಪೂರ್ಣವಾಗಿ ನಾಶ ಮಾಡಲು ವಿನ್ಯಾಸಗೊಳಿಸಲಾದ ಸನ್ನಿವೇಶಗಳಾಗಿತ್ತು. ಆದರೂ ಆ ಬೆಂಕಿಯ ಮಧ್ಯದಲ್ಲಿ ದೇವರು ಅವರೊಂದಿಗೆ ಇದ್ದರು. ನಮ್ಮ ಜೀವನದಲ್ಲೂ ಸಹ ನಾವು ಅಕ್ಷರಶಃ ಬೆಂಕಿಯನ್ನು ಎದುರಿಸದಿರಬಹುದು, ಆದರೆ ನಮ್ಮನ್ನು ಪರೀಕ್ಷಿಸುವ, ಒತ್ತಡ ಹೇರುವ ಮತ್ತು ನಮ್ಮ ಮೇಲೆ ಪರಿಣಾಮ ಬೀರಲು ಪ್ರಯತ್ನಿಸುವ ಸಂದರ್ಭಗಳ ಮೂಲಕ ನಾವು ಹೋಗುತ್ತೇವೆ. ಈ 3 ಪುರುಷರ ಕಥೆ ನಮ್ಮ ಜೀವನದಲ್ಲಿ ಆಳವಾಗಿ ಮಾತನಾಡಲು ಪ್ರಾರಂಭಿಸಲು ಇಲ್ಲಿಯೇ. ದಾನಿಯೇಲನ ಪುಸ್ತಕ 3ನೇ ಚಾಪ್ಟರ್ 16ರಿಂದ 18ರಲ್ಲಿ ಅವರು ರಾಜನ ಮುಂದೆ ನಿಂತಾಗ ಪ್ರಬಲವಾದ ಒಂದು ಘೋಷಣೆ ಮಾಡುತ್ತಾ ಇದ್ದಾರೆ. ನಾವು ಸೇವಿಸುವ ನಮ್ಮ ದೇವರು ನಮ್ಮನ್ನು ರಕ್ಷಿಸಲು ಸಮರ್ಥನಾಗಿದ್ದಾನೆ ಅಂತ. ಅವರ ಮನಸ್ಥಿತಿಯು ಗಮನಿಸಿ, ಅವರು ನಂಬಿಕೆಯ ಫಲಿತಾಂಶವನ್ನು ಆಧರಿಸಲಿಲ್ಲ, ಬದಲಿಗೆ ದೃಢ ನಿಶ್ಚಯವನ್ನು ಆಧರಿಸಿತ್ತು. ಹಲವು ಬಾರಿ ನಮ್ಮ ಬೆಂಕಿಯಲ್ಲಿ ನಮ್ಮ ಹೋರಾಟ ಬೆಂಕಿಯಲ್ಲ, ಆದರೆ ದೇವರು ಹೇಗೆ ಪ್ರತಿಕ್ರಿಯಿಸಬಹುದು ಎಂಬ ನಮ್ಮ ನಿರೀಕ್ಷೆ. ನಾವು ನೋಡುತ್ತಾ ಇರ್ತೇವೆ, ನಮ್ಮ ಕಷ್ಟದಲ್ಲಿ ದೇವರಲ್ಲಿ ಇದ್ದಾರೆ, ದೇವರು ನಮಗೇನು ಮಾಡುತ್ತಾ ಇದ್ದಾರೆ ಎಂದು ನಾವು ನಿರೀಕ್ಷಿಸ್ತೇವೆ. ದೇವರಿಂದ ನಮಗೆ ಅನುಕೂಲಕರವಾದ ಪ್ರಕ್ರಿಯೆ ಸಿಗದಿದ್ದಾಗ ನಮಗೆ ಭಯ, ನಿರಾಸೆ, ಕೋಪ ಮತ್ತು ಸಂದೇಹಗಳನ್ನು ಹೆಚ್ಚಾಗಲು ಪ್ರಾರಂಭಿಸುತ್ತದೆ. ನಾವೆಲ್ಲರೂ ಜೀವನದಲ್ಲಿ ಬೆಂಕಿಯಂತಹ ಪರಿಸ್ಥಿತಿಯ ಮೂಲಕ ಹೋಗಬೇಕಾಗುತ್ತದೆ. ನಾವು ಹೆಚ್ಚಾಗಿ ಬೆಂಕಿಯನ್ನು ವಿನಾಶ ಎಂದು ಭಾವಿಸುತ್ತೇವೆ. ನಮಗೆ ಒಂದು ಹೋರಾಟ ಬಂದಾಗ ನಾವು ತಿಳ್ಕೊಳ್ಳುತ್ತೇವೆ, ನಾವು ತುಂಬ ಕಷ್ಟದಲ್ಲಿ ಇದ್ದೇವೆ, ನಮಗೆಲ್ಲ ಮುಗಿದೋಗಿದೆ ಅಂತ, ಅಲ್ಲವೇ? ಆದರೆ ಈ 3 ಪುರುಷರ ಘಟನೆಯಲ್ಲಿ ಬೆಂಕಿಯು ಪ್ರಕಟಣೆಯ ಸ್ಥಳವಾಗಿತ್ತು. ದಾನಿಯೇಲ 3:24-25ನಲ್ಲಿ ನಾವು ಓದುತ್ತೇವೆ, ರಾಜನು ಈ 3 ಜನರನ್ನು ಮಾತ್ರ ಬೆಂಕಿಗೆ ಎಸೆದರು. ಆದರೆ ರಾಜನು 4ನೇ ವ್ಯಕ್ತಿಯನ್ನು ಈ ಬೆಂಕಿಯಲ್ಲಿ ನೋಡಿದನು. ಅದು ದೇವರ ಸಾನ್ನಿಧ್ಯ, ಅದು ದೇವರೇ. 1ನೇ ಪೇತ್ರನು 1:6-7ರಲ್ಲಿ ನಾವು ಓದುತ್ತೇವೆ, ಈ ಪರೀಕ್ಷೆಗಳು ನಮ್ಮ ನಂಬಿಕೆಯನ್ನು ಬೆಂಕಿಯಲ್ಲಿ ಬಂಗಾರದ ಹಾಗೆ ಶುದ್ಧ ಮಾಡಲು ಬರುತ್ತವೆ. ನಮಗೆಲ್ಲರಿಗೂ ದೇವರ ಮೇಲೆ ನಂಬಿಕೆ ಇದೆ, ಆದರೆ ಅದು ಅಲ್ಲಾಡುತ್ತದೆ, ಅದು ಸ್ಥಿರವಲ್ಲ, ಅಲ್ಲವೇ? ದೇವರು ನಾವು ಹೇಳಿರುವುದೆಲ್ಲ ನಮಗೆ ಕೊಟ್ಟಿದ್ದರೆ, ಅಲ್ಲ ಅಂದರೆ ಎಲ್ಲ ಚೆನ್ನಾಗಿ ಹೋಗಿದರೆ ನಮ್ಮ ನಂಬಿಕೆ ಸ್ಥಿರವಾಗಿರುತ್ತದೆ. ಹೌದು, ದೇವರಿದ್ದಾರೆ, ನನಗಿದ್ದಾರೆ ಎಂದು ನಾವು ದೃಢವಾಗಿ ಹೇಳಬಹುದು. ಆದರೆ ನಮಗೆ ಕಷ್ಟ ಬಂದಾಗ ನಮ್ಮ ನಂಬಿಕೆ ಅಲ್ಲಾಡುತ್ತದೆ. ಅದಕ್ಕೆ ಇದರಲ್ಲಿ ಹೇಳುವುದು 1ನೇ ಪೇತ್ರನು 1:6, ಈ ಪರೀಕ್ಷೆಗಳು ನಮ್ಮ ನಂಬಿಕೆಯನ್ನು ಬೆಂಕಿಯಲ್ಲಿ ಬಂಗಾರದ ಹಾಗೆ ಶುದ್ಧ ಮಾಡಲು ಬರ್ತವೆ ಅಂತ. ಕಷ್ಟದ ಋತುಗಳು ಕೇವಲ ಶಿಕ್ಷೆಯಲ್ಲ, ಅವು ನಮ್ಮ ಶುದ್ಧೀಕರಣಕ್ಕಾಗಿ ಮತ್ತು ನಮ್ಮ ಉನ್ನತ ಆಶೀರ್ವಾದಗಳಿಗಾಗಿ. ಯೆಶಾಯ 48:10, ಜಕರೀಯ 13:9. ಬೆಂಕಿಯ ಉದ್ದೇಶ ನಮ್ಮನ್ನು ನಾಶ ಮಾಡುವುದಲ್ಲ, ಬದಲಾಗಿ ನಮ್ಮೊಳಗಿನ ಏನನ್ನಾದರೂ ಶುದ್ಧೀಕರಿಸುವುದು. ಅದು ನೀವು ಮರೆಯಬಾರದು. ನಾವು ಹೆಚ್ಚಿನ ನಂಬಿಕೆ ಮತ್ತು ಶುದ್ಧೀಕರಿಸಿದ ಹೃದಯದಿಂದ ಹೊರಬರಬೇಕು ಎಂದು ದೇವರು ಬಯಸುತ್ತಾನೆ. ನಾವು ನಮ್ಮ ಸನ್ನಿವೇಶಗಳಿಗೆ ಸಂತೋಷದಿಂದ, ಶಾಂತಿಯಿಂದ, ತಾಳ್ಮೆಯಿಂದ, ಗಲಾತ್ಯದವರಿಗೆ 5:22-23 ಹೇಳುವ ಪ್ರಕಾರ ಆತ್ಮದ ಫಲದಿಂದ ಪ್ರತಿಕ್ರಿಯಿಸಿದಾಗ ಈ 3 ಪುರುಷರಂತೆ ನಾವು ಒಂಟಿಯಾಗಿರುವುದಿಲ್ಲ. ದೇವರು ಸ್ವತಃ ನಮ್ಮೊಳಗಿದ್ದು ನಮ್ಮನ್ನು ರಕ್ಷಿಸುತ್ತಾನೆ ಮತ್ತು ನಮಗೆ ಸಹಾಯ ಮಾಡುತ್ತಾನೆ. ಇದೇ ನಾವು ಕ್ರಿಸ್ತನಲ್ಲಿ ಪ್ರಾಕ್ಟೀಸ್ ಮಾಡಬೇಕಾಗಿರುವುದು. ನಮಗೆ ಹಠಾತ್ ಸಮಸ್ಯೆಗಳನ್ನು ಎದುರಿಸಿದಾಗ
ಮತ್ತು ನಮ್ಮ ರೀತಿಯಲ್ಲಿ ಸಮಸ್ಯೆಗಳನ್ನು ನಡೆಯದಿದ್ದಾಗ, ಯಾರಾದರೂ ನಮ್ಮೊಂದಿಗೆ ಕಠಿಣವಾಗಿ ಮಾತನಾಡಿದಾಗ ಅಥವಾ ಕೆಟ್ಟದಾಗಿ ವರ್ತಿಸಿದಾಗ ನಾವೇನು ಮಾಡುತ್ತೇವೆ? ನಮಗೆ ಕೋಪ ಬರ್ತದೆ, ಕಿರಿಕಿರಿ ಬರ್ತದೆ, ಕಹಿ ಬರ್ತದೆ, ಭಯ, ಆತಂಕ ಮತ್ತು ಅಪರಾಧದಿಂದ ನಾವು ಪ್ರತಿಕ್ರಿಯಿಸುತ್ತೇವೆ ಅಲ್ಲವೇ? ಆದರೆ ಆ ಸಮಯದಲ್ಲೆಲ್ಲ ಸ್ವಯಂ ನಿಯಂತ್ರಣ ಮಾಡುವುದು ಮತ್ತು ಯಾರಾದರೂ ನಮ್ಮನ್ನು ನೋಯಿಸಿದಾಗಲೂ ನಾವು ಆ ವ್ಯಕ್ತಿಗೋಸ್ಕರ ಮತ್ತು ನಮಗೋಸ್ಕರ ತಕ್ಷಣ ಪ್ರಾರ್ಥಿಸಬೇಕು. ಪ್ರತಿದಿನ ನಾವು ಪ್ರಜ್ಞಾಪೂರ್ವಕವಾಗಿ ಈ ರೀತಿ ಅಭ್ಯಾಸ ಮಾಡಿದಾಗ, ಬೆಂಕಿ ಬಂದಾಗ ನಮಗೆ ಸ್ವಾಭಾವಿಕವಾಗಿಯೇ ನಿಯಂತ್ರಣವಿರುತ್ತದೆ. ತಕ್ಷಣ ಪ್ರಾಬ್ಲಮ್ ಬರ್ತದೆ. ಡೈಲಿ ಒಂದೇ ತರ ಹೋಗೋದಿಲ್ಲ. ಆದರೆ ಡೈಲಿ ಎಲ್ಲ ಚೆನ್ನಾಗಿ ಹೋಗ್ತಾ ಇದ್ರು ಏನೋ ಚಿಕ್ಕ ಚಿಕ್ಕ ವಿಷಯಗಳು ಬರ್ತದೆ. ಆ ವಿಷಯದಲ್ಲೆಲ್ಲ ನಾವು ಜಾಗರೂಕರಾಗಿ ಸೆಲ್ಫ್ ಕಂಟ್ರೋಲಿನಿಂದ ನಾವು ವರ್ತಿಸಬೇಕು. ಅಂದ್ರೆ ದೇವರ ಭಯದಿಂದ ನಾವು ವರ್ತಿಸಬೇಕು. ಆವಾಗ ಒಂದು ದೊಡ್ಡ ಸಮಸ್ಯೆ ಬಂದಾಗ ನಮಗೆ ಸೆಲ್ಫ್ ಕಂಟ್ರೋಲ್ ಸಿಗುತ್ತದೆ. ಇಲ್ಲದಿದ್ದರೆ ಆ ದೊಡ್ಡ ಸಮಸ್ಯೆ ನಮ್ಮನ್ನು ಸುಡುತ್ತದೆ. ಈ ಬೆಂಕಿ ನಮ್ಮನ್ನು ಶುದ್ಧೀಕರಿಸಬಹುದು. ಬೆಂಕಿಯಲ್ಲಿ ಬಂಗಾರ ಹಾಕಿರುವುದಂತೆ. ಇಲ್ಲದಿದ್ದರೆ ಈ ಬೆಂಕಿ ನಮ್ಮನ್ನು ಸುಡುತ್ತದೆ. ಬೆಂಕಿ ನಮ್ಮ ಹೆಮ್ಮೆಯನ್ನು ಮುರಿಯಲು ಉದ್ದೇಶಿಸಲಾಗಿದೆ. ಆದರೆ ನಾವು ಅದಕ್ಕೆ ಸಿದ್ಧರಾಗದೆ ಅಥವಾ ಅದರ ಬಗ್ಗೆ ಜಾಗರೂಕರಾಗದೆ ಮನಸ್ಸಿನಲ್ಲಿ ಪ್ರತಿಕ್ರಿಯಿಸುತ್ತಿದ್ದರೆ, ದೇವರು ನಮ್ಮಲ್ಲಿ ಮಾಡಲು ಪ್ರಯತ್ನಿಸುತ್ತಿರುವ ಪ್ರತಿಯೊಂದು ಕೆಲಸವನ್ನು ನಾವು ವಿರೋಧಿಸುತ್ತೇವೆ. ದೇವರು ನಮಗಿದ್ದಾರೆ, ಆದರೆ ನಮ್ಮ ಕಷ್ಟದಲ್ಲಿ ದೇವರೆಲ್ಲಿ ಇದ್ದಾರೆ? ಯಾಕೆ ನಮಗೆ ಇಷ್ಟೊಂದು ಕಷ್ಟಗಳು? ನಾವು ಮರೆಯಬಾರದು. ಈ ಲೋಕದಲ್ಲಿ ನಾವು ಪಾಪಿಗಳು, ನಮ್ಮ ಸುತ್ತಮುತ್ತಲಿನವರು ಪಾಪಿಗಳು ಅಲ್ಲವೇ? ಆದರೆ ನಮಗೆ ಕಷ್ಟ ಉಂಟಾಗುವುದು ಎಲ್ಲಿಂದ? ಬೇರೆಯವರ ಪಾಪದಿಂದ ಅಲ್ಲವೇ? ಬೇರೆಯವರ ಪಾಪದಿಂದ ನಮಗೆ ಕಷ್ಟ ಉಂಟಾಗುವುದು ಮತ್ತು ನಾವು ಪಾಪದಲ್ಲೇ ಪ್ರತಿಕ್ರಿಯಿಸಿದರೆ ಆ ಕಷ್ಟ ನಮಗೆ ಜಾಸ್ತಿ ಆಗುತ್ತದೆ. ಈ ತತ್ವ ನೀವು ಅರ್ಥ ಮಾಡಿಕೊಳ್ಳಬೇಕು. ಆದರೆ ಅವರೊಂದಿಗೆ ಚೆನ್ನಾಗಿ ಮಾತನಾಡುವುದು, ಪ್ರೀತಿಯಲ್ಲಿ ಮಾತನಾಡುವುದು, ನಾವು ತಾಳ್ಮೆ ತೋರಿಸುವುದು, ವಿನಮ್ರರಾಗಿರುವುದು ನಾವು ಕಲಿತರೆ ಮಾತ್ರ ನಮಗೆ ಈ ಲೋಕದಲ್ಲಿ ಸಂತೋಷ ಉಂಟಾಗುತ್ತದೆ, ಅಭಿವೃದ್ಧಿ ಉಂಟಾಗುತ್ತದೆ. ಇದೇ ದೇವರ ತತ್ವ. ಅವರ ತರ ನಾವು ವರ್ತಿಸಬಾರದು. ಮತ್ತೆ ಅವರ ತರ ನಾವು ವರ್ತಿಸಿ ಕಷ್ಟ ಜಾಸ್ತಿ ಆಗಿದ್ದರೆ ಮತ್ತೆ ಅವರನ್ನೇ ಬ್ಲೇಮ್ ಮಾಡಿದರೆ ಯೋಚಿಸಬೇಕು ನಾವು. ದಾನಿಯೇಲ 3:19 ಒಂದು ಮುಖ್ಯವಾದ ವಿಷಯವನ್ನು ನಾವು ಗಮನಿಸಬೇಕು. ಬೆಂಕಿಯು ಸಾಮಾನ್ಯಕ್ಕಿಂತ ಹೆಚ್ಚು ಬಿಸಿಯಾಗಿತ್ತು. ಕೆಲವೊಮ್ಮೆ ನಮಗೆ ಅನಿಸುತ್ತದೆ, ಈ ಪರಿಸ್ಥಿತಿಯು ಯಾಕೆ ಇಷ್ಟೊಂದು ತೀವ್ರವಾಗಿದೆ? ಮೊದಲಿಗಿಂತ ಇದು ಯಾಕೆ ಹೆಚ್ಚು ಕಷ್ಟಕರವಾಗಿದೆ? ಹೆಚ್ಚಿನ ಬೆಂಕಿ ಅಂದರೆ ದೇವರು ನಮ್ಮನ್ನು ಬಿಟ್ಟು ಹೋಗಿದ್ದಾನೆ ಎಂದಲ್ಲ. ಹೆಚ್ಚಾಗಿ ದೇವರು ಏನಾದರೂ ದೊಡ್ಡದು ಬಹಿರಂಗಪಡಿಸಲಿದ್ದಾನೆ ಎಂದರ್ಥ. ಮೋರ್ ಕ್ಲೆನ್ಸಿಂಗ್, ಮೋರ್ ಸೆಲ್ಫ್ ಕಂಟ್ರೋಲ್ ಮಾಡಬೇಕಾಗಿರುವ ಸ್ಥಳ. ಬೆಂಕಿ ಕೆಲವೊಮ್ಮೆ ತುಂಬ ದೊಡ್ಡದಾಗುತ್ತದೆ. ಆವಾಗ ಜಂಪ್ ಮಾಡಬಾರದು ನೀವು ಅದರಿಂದ. ತುಂಬ ವಿಶ್ವಾಸಿಗಳು ಜಂಪ್ ಮಾಡಿ ಓಡಿ ಹೋಗ್ತಾರೆ. ಈ ಲೋಕದಲ್ಲಿ ಬೆಂಕಿ ಇಲ್ಲ. ಸೊ ಆವಾಗ ನೀವು ಅನ್ಕೊಳ್ತೀರಿ, ಹೌದು ನಾನು ಸ್ವಲ್ಪ ಬೆಟರ್ ಆಗಿದೆಯಲ್ಲ, ಮತ್ತೆ ಯಾಕೆ ಇನ್ನೂ ಬೆಟರ್ ಆಗಬೇಕು, ಇನ್ನೂ ಬೆಟರ್ ಆಗಬೇಕು. ಅಲ್ಲೆಲ್ಲಿಗೆ ಶತ್ರು ನಮ್ಮನ್ನು ಮುರಿಯಲು, ಒತ್ತಡವನ್ನು ಹೆಚ್ಚಿಸಲು ಪ್ರಯತ್ನಿಸಬಹುದು. ಆದರೆ ದೇವರು ಇದು ನಮ್ಮನ್ನು ನಿರ್ಮಿಸಲು ಮತ್ತು ಆಶೀರ್ವದಿಸಲು ಅನುಮತಿಸುತ್ತಾನೆ. ನಾವು ಆ ಬೆಂಕಿಯಿಂದ ಚೆನ್ನಾಗಿ ಹೊರಗೆ ಬಂದರೆ ನಮಗೆ ಯಾವಾಗಲೂ ಆಶೀರ್ವಾದ ಇರುತ್ತದೆ. ನಾವು ಶುದ್ಧೀಕರಿಸಿ ಅದೊಂದಿರಲಿ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮೆಲ್ಲರ ಮನಸ್ಸಿನಲ್ಲಿ ಅದೊಂದಿರಲಿ. ಒಂದೊಂದು ಬೆಂಕಿಯಲ್ಲಿ ನಾವು ಹೋದಾಗಲೂ ನಾನಿನ್ನೂ ಈ ಬೆಂಕಿಯಲ್ಲಿ ಇನ್ನೂ ಸ್ವಲ್ಪ ಒಳ್ಳೆಯವಳಾಗಬೇಕು, ಒಳ್ಳೆಯವನಾಗಬೇಕು. ಡೈಲಿ ನೀವು ನಿರ್ಧಾರಣೆ ಮಾಡಬೇಕು. ಬೆಳಗ್ಗೆ ಎದ್ದಾಗ ನಿಮಗೆ ಗೊತ್ತಿಲ್ಲ ಏನೇನು ಬರ್ತದೆ ಎಂದೆ. ಅದಕ್ಕೆ ಡೈಲಿ ನೀವು ನಿಮ್ಮನ್ನು ಸಮರ್ಪಿಸಬೇಕು. ದೇವರೇ, ಇವತ್ತು ನಾನು ಏನೇನು ಹಾದು ಹೋಗುತ್ತೇನೆ ಅಂತ ನನಗೆ ಗೊತ್ತಿಲ್ಲ. ಆವಾಗ ಎಲ್ಲ ನನಗೆ ಸೆಲ್ಫ್ ಕಂಟ್ರೋಲ್ ಬೇಕು. ನೀವು ಅದು ಪ್ರಾರ್ಥಿಸಿ ದೇವರ ಭಯದಿಂದ ನೀವು ಜೀವನ ಮಾಡಿದರೆ ಎಲ್ಲಿಂದ ಅಟ್ಯಾಕ್ ಬಂದರೂ ಸೆಲ್ಫ್ ಕಂಟ್ರೋಲ್ ಬರ್ತದೆ. ಇಲ್ಲದಿದ್ದರೆ ಅಟ್ಯಾಕ್ ಎಲ್ಲಿಂದ ಬಂದರೂ ನಿಮಗೆ ಸೆಲ್ಫ್ ಕಂಟ್ರೋಲ್ ಸಿಗುವುದಿಲ್ಲ.
ಯೆಶಾಯ 43:2 ಬರೆದಿದೆ, ನೀನು ಜಲರಾಶಿಯನ್ನು ದಾಟಿ ಹೋಗುವಾಗ ನಾನು ನಿನ್ನೊಂದಿಗಿರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸುವುದಿಲ್ಲ, ಬೆಂಕಿಯಲ್ಲಿ ನೀನು ನಡೆಯುವಾಗ ಸುಡಲ್ಪಡುವುದಿಲ್ಲ, ಇಲ್ಲವೇ ಜ್ವಾಲೆಯು ನಿನ್ನನ್ನು ದಹಿಸದು. ಆತನು ಬೆಂಕಿಯಲ್ಲಿ ತನ್ನ ಉಪಸ್ಥಿತಿಯನ್ನು ನಮಗೆ ಇಲ್ಲಿ ಭರವಸೆ ನೀಡುತ್ತಿದ್ದಾನೆ. ಆದರೆ ನಿಜವಾದ ಪ್ರಶ್ನೆ, ನಾವು ಇದರ ಮೂಲಕ ಏಕೆ ಹೋಗುತ್ತಿದ್ದೇವೆ ಅಂತಲ್ಲ, ಬದಲಾಗಿ ದೇವರು ಇದರ ಮೂಲಕ ನನ್ನಲ್ಲಿ ಏನು ಉತ್ಪಾದಿಸುತ್ತಿದ್ದಾನೆ ಎಂಬುದು. ಯಾಕೆ ನಾನು ಈ ಫೈರಲ್ಲಿ ಹೋಗಬೇಕು? ಯಾವತ್ತೂ ನೀವು ಪ್ರಶ್ನೆ ಕೇಳಬಾರದು, ಯಾಕೆ ನಾನು ಈ ಕಷ್ಟದಲ್ಲಿ ಹೋಗಬೇಕು? ನಾವದು ನಿಲ್ಲಿಸಬೇಕು. ನೀವು ಕೆಲವೊಮ್ಮೆ ತಿಳ್ಕೊಳ್ತೀರಾ, ಚರ್ಚಿನಲ್ಲೇ ನಿಮಗೆ ತುಂಬಾ ಕಷ್ಟ ಇರ್ತದೆ ಅಂತ. ಹೌದು, ನಾವು 4 ಜನ ಎಲ್ಲಿ ಗ್ರೂಪ್ ಆಗಿ ಬಂದರೂ ಅಲ್ಲಿ ಕಷ್ಟ ಇರ್ತದೆ. ಒಂಟಿಯಾಗಿ ಜೀವನ ಮಾಡಿದರೆ ಏನೂ ಆಗುವುದಿಲ್ಲ. ಅದಕ್ಕೆ ಎಲ್ಲರೂ ಹಿಮಾಲಯದಲ್ಲಿ ಹೋಗ್ತಾರೆ ಸಾಲ್ವೇಷನ್ಗೋಸ್ಕರ. ಯಾರು ಇಲ್ವಲ್ಲ. ಭೂಮಿಯಲ್ಲಿ ಇದ್ರೆ ಜನ ಇದ್ದಾರೆ, ಅವರನ್ನ ಸಹಿಸೋಕ್ಕಾಗಲ್ಲ, ಅವರ ಜೊತೆ ಚೆನ್ನಾಗಿ ವರ್ತಿಸೋಕ್ಕಾಗಲ್ಲ. ಹಾಗೆಯೇ ಮೇಲೆ ಹೋಗಬಹುದು ಅಂತ ಹೇಳಿ ಮೇಲೆ ಹೋಗಿ ಕುತ್ಕೊಳ್ಳುತ್ತಾರೆ. ಇಲ್ಲಿ ದೇವರು ಚರ್ಚಲ್ಲಿ ಬಂದು ಎಲ್ಲರೂ ಒಬ್ರನ್ನೊಬ್ರು ಪ್ರೀತಿಯಿಂದ ವರ್ತಿಸಿ ಎಂದು ಹೇಳಿದರೆ ತುಂಬಾ ಗಲಾಟೆ. ಒಬ್ರಿಗೊಬ್ರು ನಿಮಗೆ ಸಹಿಸಕ್ಕಾಗಲ್ಲ, ಅವರ ಪಾತ್ರ ನಿಮಗಿಷ್ಟ ಆಗಲ್ಲ, ನಿಮ್ಮ ಪಾತ್ರ ಅವರಿಗಿಷ್ಟ ಆಗಲ್ಲ. ಮತ್ತೆ ಹೆಂಗೆ ನಿಮಗೆ ರಕ್ಷಣೆ ಸಿಗುವುದು? ಹಿಮಾಲಯಕ್ಕೆ ಹೋಗ್ಬೇಕ್ರಿ ವಿಶ್ವಾಸಿಗಳು, ಅಲ್ಲವೇ? ಅದಕ್ಕೆ ಚರ್ಚ್ ಬಿಟ್ಟು ಹೋಗೋಣ. ಅಯ್ಯೋ, ಚರ್ಚಲ್ಲೂ ಶಾಂತಿ ಇಲ್ಲ, ನಾನು ಚರ್ಚ್ಗೆ ಬಂದೆ, ನನಗೆ ಚರ್ಚಲ್ಲೂ ಶಾಂತಿ ಇಲ್ಲ, ಎಲ್ಲಿ ಹೋಗೋದು? ನಿಮ್ಮಲ್ಲಿ ಕ್ಲೀನ್ ಮಾಡಬೇಕಾಗಿರೋದು ನೀವು ಮಾಡಿ, ಅದೇ ಸಾಕು. ನಮಗೆ ಬೇರೆಯವ್ರನ್ನ ಕ್ಲೀನ್ ಮಾಡೋಕ್ಕಾಗಲ್ಲ. ನೀವು ಯೋಚಿಸಿದ್ದೇವರ ಮಕ್ಕಳೇ, ಕೆಲವೊಮ್ಮೆ ನಮಗೆ ಚರ್ಚಿನಿಂದ ತುಂಬಾ ಫೈರು ಬರುತ್ತದೆ. ಆವಾಗ ಓಡಿ ಹೋಗಬಾರದು. ಓಡಿ ಓಡಿ ನಾನು ಹೋಗ್ತೇನೆ ದೇವರೇ ನಾವು ಹಾಡಿಕೊಂಡು ಓಡಿ ಹೋಗಬಾರದು. ನನಗೆಲ್ಲೂ ಇಲ್ಲ ಶಾಂತಿ, ಶಾಂತಿ ಸಿಗಬೇಕು ಅಂತ ಚರ್ಚಲ್ಲಿ ಬಂದಿದೆ, ಅಲ್ಲಿ ಮತ್ತೆ ಎಲ್ಲೂ ಹೋಗೋದು. ಬರೀ ಪಾಸ್ಟ್ರು ಶಾಂತಿ ಶಾಂತಿ ಎಂದು ಬೋಧನೆ ಮಾಡುತ್ತಾರೆ, ಆದರೆ ನನಗೆ ಶಾಂತಿ ಇಲ್ಲ. ಶಾಂತಿ ಇದೆಯಾ ನಮಗೆ? ಯೋಚಿಸಿ. ಶಾಂತಿ ಬೇಕಂದ್ರೆ ಏನೋ ಒಂದು ಕ್ಲೀನ್ ಆಗಿದರೆ ಸಾಕು. ಆ ಕೊಳೆ ಅಲ್ಲಿ ಇದ್ದರೆ ಶಾಂತಿ ಸಿಗಲ್ಲ. ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಹೋಗಿದ್ರೆ ಶಾಂತಿ ಬರ್ತದೆ, ಇಲ್ಲಾಂದ್ರೆ ಯಾರಿಗೂ ಬರಲ್ಲ. ನಮ್ಮ ನಿಜವಾದ ಪ್ರಶ್ನೆ, ನಾನು ಇದರ ಮೂಲಕ ಯಾಕೆ ಹೋಗಬೇಕು ಅಂತಲ್ಲ, ಬದಲಾಗಿ ದೇವರು ಅದರ ಮೂಲಕ ನನ್ನಲ್ಲಿ ಏನನ್ನು ಉತ್ಪಾದಿಸುತ್ತಿದ್ದಾನೆ ಎಂಬುದು. ಈ ಸತ್ಯವನ್ನು ನಾವು ಮರೆತು ಬಿಡುತ್ತೇವೆ ಮತ್ತು ಅನೇಕರು ಈ ಸತ್ಯವನ್ನು ನಂಬುವುದಿಲ್ಲ. ಬೆಂಕಿ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಒಂದು ಮುದ್ರೆಯನ್ನು ಬಿಡುತ್ತದೆ, ಅಂದರೆ ಇಂಪ್ರಿಂಟ್. ಆದರೆ ಅದು ನೋವು ಮತ್ತು ಪಾಪಗಳ ಗುರುತು ಬಿಡುತ್ತದೆಯೇ ಅಥವಾ ದೇವರ ಉಪಸ್ಥಿತಿಯ ಗುರುತು ಬಿಡುತ್ತದೆಯೇ ಎಂಬುದು ನಮ್ಮ ಮೇಲೆ ಅವಲಂಬಿತವಾಗಿರುತ್ತದೆ. ಬೆಂಕಿ ನಮ್ಮ ಮೇಲೆ ಯಾವುದೇ ಮುದ್ರೆ ಬಿಡಬಾರದು ಎಂದು ಹೇಳುವಾಗ ನಾವು ಎದುರಿಸುವ ಸಮಸ್ಯೆಗಳು ನಮ್ಮ ಹೃದಯದಲ್ಲಿ ಕಹಿ, ಭಯ, ಶ್ರಮಿಸದಿರುವಿಕೆ, ಅಪರಾಧ, ಅಸಮಾಧಾನ ಅಥವಾ ಗಾಯಗಳನ್ನು ಬಿಡದ ರೀತಿಯಲ್ಲಿ ಬದುಕುವುದರ ಬಗ್ಗೆ ನಾವು ಮಾತನಾಡುತ್ತಿದ್ದೇವೆ. ಅರ್ಥವಾಯ್ತಾ? ಯಾವ ಇಂಪ್ರಿಂಟು, ಆ ಇಂಪ್ರಿಂಟ್ ಬಂದ್ರೆ ಏನಾಗುತ್ತದೆ? ಬೆಂಕಿ ಮಾಡುವ ಈ ಮುದ್ರೆಯು ನಮ್ಮ ಆಧ್ಯಾತ್ಮಿಕ ವಸ್ತ್ರಗಳ ಮೇಲೆ ಕಲೆಗಳಾಗಿ ಪರಿಣಮಿಸಬಹುದು. ಸ್ಪಾಟ್ಸ್ ಆನ್ ಅವರ್ ಸ್ಪಿರಿಚುವಲ್ ಗಾರ್ಮೆಂಟ್. ನಾವೇನು ಮನಸ್ಸಲ್ಲಿ ಇಟ್ಕೊಳ್ಳುತ್ತೇವೆಯೋ, ಅಪರಾಧ ಇರಬಹುದು, ಒಫೆನ್ಸ್, ಆಂಕರ್ ಇರಬಹುದು, ಇದೆಲ್ಲ ಆ ಇಂಪ್ರಿಂಟ್ಸ್ ಎಲ್ಲ ನಮ್ಮ ಆಧ್ಯಾತ್ಮಿಕ ವಸ್ತ್ರಗಳಲ್ಲಿ ಸ್ಪಾಟ್ಸು. ನಾವು ಸ್ಪಾಟ್ಲೆಸ್ ಪೀಪಲ್ ಆಗಬೇಕು. ಅರ್ಥ ಮಾಡಿಕೊಳ್ಳಿ. ಅದಕ್ಕೆ ಅದು ಬರ್ತದೆ, ಆವಾಗ ತೊಳೆದಾಕ್ಬೇಕು. ಬರೀ ದೇವರ ರಕ್ತದಲ್ಲಿ ದೇವರೇ ಕ್ಷಮಿಸಿ ಎಂದು ಹೇಳಿ ಅಲ್ಲ, ಹೋಗ್ತದ ನಿಮಗೇ ಗೊತ್ತು ಹೋಗಲ್ಲ ಅಂತ. ಮತ್ತು ಅದೇ ಪರಿಸ್ಥಿತಿ ಬಂದ್ರೆ ಅದೇ ಪಾಪದಲ್ಲಿ ನೀವು ಬೀಳುತ್ತೀರಿ ಅಲ್ಲವೇ? ಅದು ಬಂದಾಗ ನಾವು ಬೀಳಬಾರದು. ಅಷ್ಟೊಂದು ನಾವು ಪ್ರಾಕ್ಟೀಸ್ ಮಾಡಬೇಕು. ಎಲ್ಲ ಬರುವುದು ಎಲ್ಲಿಂದ? ಪ್ರಾಕ್ಟೀಸ್ನಿಂದ. ನೀವು ಪ್ರಾಕ್ಟೀಸ್ ಮಾಡಲಿಲ್ಲದಿದ್ರೆ ಅದು ಯಾವುದು ಯಾರಿಗೂ ಬರುವುದಿಲ್ಲ. ಹಲ್ಲೆಲೂಯಾ. ದಾನಿಯೇಲ 3:27 ಬೆಂಕಿಯ ವಾಸನೆಯು ಅವರ ಮೇಲೆ ಇರಲಿಲ್ಲ ಎಂದು ಹೇಳುತ್ತದೆ. ಅಂದರೆ ಬೆಂಕಿ ಅವರ ಮೇಲೆ ಶಾಶ್ವತ ಪರಿಣಾಮ ಬೀರಲಿಲ್ಲ. ಅದು ಹೇಗೆ ಸಾಧ್ಯ? ಈ ಬೆಂಕಿಯಲ್ಲಿ ಅವರಿಗೆ ಆ ಬೆಂಕಿಯ ವಾಸನೆ ಅವರ ಮೇಲೆ ಇರಲಿಲ್ಲ.
ಅದೇ ಥರ ನಾವು ಒಂದು ಬೆಂಕಿಯಿಂದ ಹೋಗಿದಾಗ ನಾವು ಹೊರಗೆ ಬಂದಾಗ ಆ ವಾಸನೆ ಇರಬಾರದು. ಅಂದರೆ ನಾವು ಸಂತೋಷವಾಗಿ ಇರಬೇಕು, ಸಂತೃಪ್ತರಾಗಿ ಇರಬೇಕು. ಯಾವಾಗ ಅಂಕ ಆಗುತ್ತೆ, ಯಾರ ಮೇಲೂ ಅಪರಾಧ ಇಲ್ಲ, ಯಾರ ಮೇಲೂ ಕೋಪ ಇಲ್ಲ, ಯಾರ ಮೇಲೂ ಅಸಹನೆ ಇಲ್ಲ, ಯಾರ ಮೇಲೂ ಕಂಪ್ಲೇಂಟ್ ಇಲ್ಲ, ಆವಾಗ ಮಾತ್ರ ಆ ಶಾಂತಿ ಬರ್ತದೆ, ಆ ವಾಸನೆ ಬರುವುದಿಲ್ಲ. ಇದರ ಬಗ್ಗೆ ನಾವೀಗ ಕಲಿಯೋಣ. ಮೊದಲನೇದಾಗಿ, ಬೆಂಕಿ ಬರುವ ಮೊದಲು ಒಂದು ಸ್ಥಿರ ನಿರ್ಧಾರಣದೊಂದಿಗೆ ಇದು ಪ್ರಾರಂಭವಾಗುತ್ತದೆ. ದಾನಿಯೇಲ 3:16-18 ನಾವು ಓದುತ್ತೇವೆ. ಆಗ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವರು ಅರಸನಿಗೆ ಪ್ರತ್ಯುತ್ತರವಾಗಿ, ಓ ನೆಬೂಕದ್ನೆಚ್ಚರನೇ, ಈ ವಿಷಯದಲ್ಲಿ ನಾವು ನಿಮಗೆ ಉತ್ತರ ಕೊಡುವ ಅವಶ್ಯಕತೆ ಇಲ್ಲ. ಒಂದು ವೇಳೆ ಹಾಗೇ ಇದ್ದರೆ ನಿಶ್ಚಯವಾಗಿ ನಾವು ಸೇವಿಸುವ ನಮ್ಮ ದೇವರು ಉರಿಯುವ ಬೆಂಕಿಯ ಅವಿಗೆಯೊಳಗಿಂದ ನಮ್ಮನ್ನು ತಪ್ಪಿಸಲು ಸಮರ್ಥನಾಗಿದ್ದಾನೆ. ಓ ಅರಸನೇ, ನಿನ್ನ ಕೈಯಿಂದಲೂ ನಮ್ಮನ್ನು ತಪ್ಪಿಸುವನು. ಆತನು ಒಂದು ವೇಳೆ ತಪ್ಪಿಸದಿದ್ದರೂ, ಓ ಅರಸನೇ, ನಾವು ನಿಮ್ಮ ದೇವರುಗಳನ್ನು ಸೇವಿಸುವುದಿಲ್ಲ, ನೀವು ನಿರ್ಮಿಸಿರುವ ಬಂಗಾರದ ಪ್ರತಿಮೆಯನ್ನು ಆರಾಧಿಸುವುದಿಲ್ಲದನ್ನು ನಿನಗೆ ತಿಳಿದಿರಲಿ. ಎಷ್ಟು ಕಾನ್ಫಿಡೆಂಟ್ ಆಗಿ ಅವರು ಅರಸನಿಗೆ ಮಾತನಾಡುತ್ತಾನೆ. ಅವರು ಈಗಾಗಲೇ ನಾವು ತಲೆಬಾಗುವುದಿಲ್ಲ, ನಿಮ್ಮ ದೇವರುಗಳನ್ನು ಸೇವಿಸುವುದಿಲ್ಲ ಎಂದು ನಿರ್ಧರಿಸಿದರು. ನಾವು ಈ ಬೆಂಕಿಯಲ್ಲಿ ಸತ್ತು ಹೋಗಿದರು, ನಿಮ್ಮ ದೇವರನ್ನು ನಾವು ಸೇವಿಸುವುದಿಲ್ಲ. ಅದೇ ಥರ ನಾವು ಎಷ್ಟು ಕಷ್ಟದಲ್ಲಿ ನಾವು ಹೋಗಿದರು, ನಮ್ಮ ಫ್ಲೆಶಲ್ಲಿ ನಾವು ಬೀಳುವುದಿಲ್ಲ ಅಂತ ನಾವು ನಿರ್ಧಾರ ಮಾಡಬೇಕು. ಹಲ್ಲೆಲೂಯಾ. ಹಲವು ಬಾರಿ ಬೆಂಕಿಯು ನಮ್ಮೊಳಗೆ ಒಂದು ಮುದ್ರೆಯನ್ನು ಬಿಡಲು ಕಾರಣವೆಂದರೆ ನಾವು ಈ ನಿರ್ಧಾರ ತೆಗೆದುಕೊಂಡಿಲ್ಲ. ಅದಕ್ಕೆ ನಾವು ನಮ್ಮ ದೇಹಿಕ ಸ್ವಭಾವಕ್ಕೆ ತಲೆಬಾಗುವುದಿಲ್ಲ ಎಂದು ನಾವು ನಿರ್ಧಾರಣೆ ಮಾಡುವುದಿಲ್ಲ. ದೇವರೇ, ಯಾರು ನನಗೇನೇ ಮಾಡಿದರು ನನ್ನ ದೇಹಿಕ ಸ್ವಭಾವಕ್ಕೆ ನಾನು ತಲೆಬಾಗುವುದಿಲ್ಲ, ನಿನ್ನನ್ನೇ ಆರಾಧಿಸುತ್ತೇನೆ. ಬರೀ ಹಾಡಿರೋದ್ರಿಂದ ಅಲ್ಲ ಅವರನ್ನು ಆರಾಧಿಸುವುದು. ಲೈಫ್ ಈಸ್ ಎ ಲಿವಿಂಗ್ ಸ್ಯಾಕ್ರಿಫೈಸ್. ಅದೇ ರಿಯಲ್ ವರ್ಷಿಪ್. ರೋಮಪುರದವರಿಗೆ 12:2. ಲೆಟ್ ಯುವರ್ ಲೈಫ್ ಬಿ ಎ ಲಿವಿಂಗ್ ಸ್ಯಾಕ್ರಿಫೈಸ್, ದ್ಯಾಟ್ ಇಸ್ ದ ರಿಯಲ್ ವರ್ಷಿಪ್. ಎಲ್ಲರಿಗೂ ಹಾಡು ಹಾಡಬಹುದು, ಡ್ಯಾನ್ಸ್ ಮಾಡಬಹುದು, ಆದರೆ ಏನಾದರೂ ಒಂದು ಪ್ರಾಬ್ಲಮ್ ಬಂದರೆ ಸ್ವಲ್ಪ ಕಂಟ್ರೋಲ್ ಬರಬೇಕಂದ್ರೆ ಎಷ್ಟು ಕಷ್ಟ ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು. ಅದು ಅಭ್ಯಾಸ ಮಾಡಿದರೆ ನಮಗೆಲ್ಲರಿಗೂ ಬರ್ತದೆ, ಅದೇನು ಕಷ್ಟವಿಲ್ಲ. ನಾವು ಅಭ್ಯಾಸ ಮಾಡೋಕ್ಕೆ ನಾವು ರೆಡಿ ಇಲ್ಲದಿದ್ದರೆ ಅದು ಕಷ್ಟಕರವೆಂದು ನಿಮಗೆ ಅನಿಸುತ್ತದೆ. ಪರಿಣಾಮವಾಗಿ ಪ್ರತಿಯೊಂದು ಬೆಂಕಿಯಲ್ಲೂ ನಾವು ನಮ್ಮ ಪಾಪದಲ್ಲಿ ಬೀಳುತ್ತೇವೆ. ಅದು ನಮ್ಮ ಹೃದಯದಲ್ಲಿ ಹೆಮ್ಮೆ, ಕಹಿ, ಅಪರಾಧ ಎಂಬಂತಹ ಮುದ್ರೆ ಹಾಕುತ್ತದೆ. ಆದರೆ ನಮ್ಮ ಹೃದಯವು ಈಗಾಗಲೇ ದೇವರಲ್ಲಿ ನೆಲೆಗೊಂಡಿರುವಾಗ ಏನೇ ಆದರೂ ನಾನು ಆತನನ್ನು ನಂಬುತ್ತೇನೆ, ನಾನು ಆತನಿಗೆ ವಿಧೇಯನಾಗುತ್ತೇನೆ, ಆಗ ಬೆಂಕಿಯು ನಮ್ಮೊಳಗೆ ಯಾವ ಮುದ್ರೆಯನ್ನು ಹಾಕುವುದಿಲ್ಲ. ಏನೇ ಆಗಲಿ, ಎಷ್ಟೇ ಕಷ್ಟವಾಗಲಿ, ನಾನು ದೇವರಿಗೆ ಹೇಳುವುದನ್ನು ಪಾಲಿಸುತ್ತೇನೆ. ಇದು ಹೇಳಕ್ಕೆ ವಿಶ್ವಾಸಿಗಳಿಗೆ ಎಷ್ಟೊಂದು ಕಷ್ಟ ಅಲ್ವಾ? ತುಂಬಾ ಕಷ್ಟ. ಅದಕ್ಕೆ ಏನಾಗುತ್ತದೆ ಅಂದರೆ ನಮ್ಮ ಹೊರಗಡೆ ಇರುವ ಕಷ್ಟಗಳು ಇನ್ನೂ ಜಾಸ್ತಿ ಆಗುತ್ತದೆ. ಏನೇ ಆಗಿದ್ರು, ದೇವರೇ ನೀವು ಹೇಳುವುದನ್ನು ನಾನು ಪಾಲಿಸುತ್ತೇನೆ, ಎಷ್ಟು ಕಷ್ಟ ಆದರೂ ನಾನು ಪಾಲಿಸುತ್ತೇನೆ. ಇಲ್ಲದಿದ್ದರೆ ಪ್ರತಿ ಬೆಂಕಿ ನಮ್ಮಲ್ಲಿ ಮುದ್ರಗಳನ್ನು ಬಿಡುತ್ತಲೇ ಇರುವಾಗ ಅದು ಕೋಪ, ಕಹಿ, ಅಪರಾಧ, ಭಯ ಮತ್ತು ಗಾಯಗಳಿಂದ ಗಟ್ಟಿಗೊಳ್ಳುತ್ತದೆ. ನಮ್ಮ ಸ್ವಭಾವಗಳು ಗಟ್ಟಿಗೊಳ್ಳುತ್ತದೆ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ಎಬ್ರಿಯರಿಗೆ 3:13 ಹೇಳಿರುವುದು ಏನು? ನೀವು ಒಬ್ರಿಗೊಬ್ಬರಿಗೆ ಎನ್ಕರೇಜ್ಮೆಂಟ್ ಮಾಡಬೇಕು ಅಂತ. ಎದಕ್ಕೆ? ನಿಮ್ಮ ಪಾಪ ನಿಮ್ಮೊಳಗೆ ಗಟ್ಟಿಯಾಗಬಾರದು. ಅದಕ್ಕೆ ನೀವು ಮಾಡುವ ಸೇವೆ ಇದು. ನೀವು ಬೇರೆಯವರಿಗೂ ಮಾಡಕ್ಕೆ ಹೋಗಿ ನಿಮ್ಮ ಪಾಪಗಳು ಗಟ್ಟಿಯಾಗ್ತಾ ಇದೆ. ನೀವು ನಿಜವಾದ ಎನ್ಕರೇಜ್ಮೆಂಟ್ ಮಿನಿಸ್ಟ್ರಿ ಮಾಡ್ತಾ ಇರುವವರಾಗಿದ್ರೆ ನೀವು ಬೆಳೀತಾ ಇರ್ತೀರಿ. ಯಾಕಂದರೆ ನೀವು ಪ್ರೀತಿಯಿಂದ ಮಾಡುವುದು ಅಲ್ಲವೇ? ನಾವು ಒಬ್ರಿಗೊಬ್ರಿಗೆ ಸಹಾಯ ಮಾಡುವುದು. ಯಾಕೆಂದರೆ ನನಗೂ ಗೊತ್ತು ಸ್ವಲ್ಪ ಸೆಲ್ಫ್ ಕಂಟ್ರೋಲ್ ಮಾಡೋಕ್ಕೆ ನನಗೆ ಎಷ್ಟು ಕಷ್ಟ ಅಂತ. ಅದಕ್ಕೆ ನಾನು ಬಿಟ್ಬಿಡಬಹುದು. ಆದರೆ ಇನ್ನೊಬ್ಬರು ಬಂದು ನನಗೆ ಎನ್ಕರೇಜ್ಮೆಂಟ್ ಕೊಡ್ತಾರೆ, ಇಲ್ಲ ನಿಮ್ಮ ಗಂಡನನ್ನು ನೀವು ಪ್ರೀತಿಸಬೇಕು, ನಿನ್ನ ಮಕ್ಕಳನ್ನು ನೀವು ಪ್ರೀತಿಸಬೇಕು. ಹೌದು, ಅದು ಪ್ರೀತಿಯಿಂದ ಹೇಳುವಾಗ ನಮಗೆ ದೇವರ ಶಕ್ತಿ ಬರುತ್ತದೆ. ಆವಾಗ ಏನಾಗುತ್ತದೆ? ಅದು ನಾವು ಪ್ರೀತಿಯಿಂದ ಹೇಳುವಾಗ ನಮಗೂ ದೇವರು ಶಕ್ತಿ ಕೊಡುತ್ತಾರೆ. ಎರಡನೇದಾಗಿ, ಈ 3 ಪುರುಷರು ಬೆಂಕಿಯ ಮೇಲೆ ಗಮನ ಹರಿಸಲಿಲ್ಲ.
ಅವರು ದೇವರ ಮೇಲೆ ಕೇಂದ್ರೀಕರಿಸಿದರು. ಅವರು ಗೊಣಗಾಡಲಿಲ್ಲ, ದೇವರ ಮೇಲೆ ಕೋಪ ಬರಲಿಲ್ಲ, ರಾಜನ ಮೇಲೆ ಕೋಪ ಬರಲಿಲ್ಲ. ನಾವಾದರೆ ಒಳಗಡೆ ಕುತ್ಕೊಂಡು ಗೊಣಗಾಟ ಮಾಡುವುದು, ಎಲ್ಲರ ಮೇಲೆ ಕೋಪ ಮಾಡುವುದು. ಅವಾಗ ಏನು, ಬೆಂಕಿಯ ಬಿಸಿ ಇನ್ನೂ ಜಾಸ್ತಿ ಆಗುತ್ತದೆ ನಮಗೆ. ನಮ್ಮ ಸಂದರ್ಭಗಳಲ್ಲಿ ನಾವು ಸಮಸ್ಯೆ, ನೋವು ಅಥವಾ ಜನರು ಏನು ಮಾಡಿದರು ಎಂಬುದರ ಬಗ್ಗೆ ಯೋಚಿಸುತ್ತಲೇ ಇದ್ದಾಗ ಅದು ನಮ್ಮ ಆಂತರಿಕ ಸ್ಥಿತಿಯನ್ನು ನಕಾರಾತ್ಮಕವಾಗಿ ರೂಪಿಸಲು ಪ್ರಾರಂಭಿಸುತ್ತದೆ. ಆದರೆ ಯೆಶಾಯ 26:3 ಬರೆದಿದೆ, ದೃಢ ಮನಸ್ಸುಳ್ಳವನು ಪೂರ್ಣ ಸಮಾಧಾನದಲ್ಲಿ ನೆಲೆಗೊಳ್ಳಿಸಿ ಕಾಯುವಿ ಯಾರು, ದೇವರು. ಅವನಿಗೆ ನಿನ್ನಲ್ಲಿ ಭರವಸವಿದೆ. ದೃಢ ಮನಸ್ಸುಳ್ಳವನು ಅಂದರೆ who has got strong mind. His mind is settled in God. He loves God. ದೃಢ ಮನಸ್ಸುಳ್ಳವನು ಪೂರ್ಣ ಸಮಾಧಾನದಲ್ಲಿ ನೆಲೆಗೊಳ್ಳಿಸಿ ಕಾಯುವಿ. God will keep him in perfect peace. ಯಾಕೆ? ಅವನ ದೃಢ ಮನಸ್ಸಿದೆ. ಏನು ಆ ದೃಢ ಮನಸ್ಸು? ನನಗೆ ದೇವರು ಯಾರು ಎಂದು ಗೊತ್ತಾಗಿದೆ. ಏನೇ ಆಗಲಿ, ಎಷ್ಟು ಕಷ್ಟ ಆಗಲಿ, ಅವರು ಹೇಳುವುದನ್ನು ನಾನು ಪಾಲಿಸುತ್ತೇನೆ. ಇದೇ ದೃಢ ಮನಸ್ಸು. ಆ ದೃಢ ಮನಸ್ಸಿನಿಂದ ನಾವು ಜೀವನ ಮಾಡಿದರೆ ದೇವರು ನಮ್ಮನ್ನು ಕಾಪಾಡುತ್ತಾರೆ. ಸಮಾಧಾನದಲ್ಲಿ ಯಾವಾಗಲೂ ನಾವು ಜೀವನ ಮಾಡುತ್ತೇವೆ ಅಂತ. ಇದರರ್ಥ ನಿಮ್ಮ ಮನಸ್ಸು ಸ್ವಯಂಚಾಲಿತವಾಗಿ ದೇವರ ಮೇಲೆ ನೆಲೆಗೊಳ್ಳುತ್ತದೆ ಎಂದಲ್ಲ, ಆದರೆ ಅದನ್ನು ಉದ್ದೇಶಪೂರ್ವಕವಾಗಿ ಮತ್ತೆ ಮತ್ತೆ ತರಬೇಕು. ನಮಗೆ ಬೇರೆಯವರು ಮಾಡಿರುವುದೆಲ್ಲ ನೆನಪು ಬರ್ತದೆ, ಆವಾಗ ಎಲ್ಲ ಅವರನ್ನು ಕ್ಷಮಿಸಿ, ಮತ್ತೆ ಆ ಯೋಚನೆಗಳು ಎಲ್ಲ ಬರ್ತದೆ, ಆವಾಗ ಎಲ್ಲ ನೀವು ಆ ಯೋಚನೆಗಳು, ನೆನಪುಗಳು ತಕ್ಷಣ ನೀವು ಹೊರಗೆ ಹಾಕಕ್ಕೆ ಕಲಿಯಬೇಕು. ಮೊದಲ ಹೆಜ್ಜೆ ಅರಿವು. ಅಂದರೆ ನಾನು ಅತಿಯಾಗಿ ಯೋಚಿಸುತ್ತಿದ್ದೇನೆ, ನನಗೆ ಕೋಪ ಬರ್ತಾ ಇದೆ, ಅವರ ಮೇಲೆ ಭಯ ಹೆಚ್ಚುತ್ತಾ ಇದೆ, ನಾನು ನೋವನ್ನು ಮರುಪ್ರಸಾದ ಮಾಡುತ್ತಿದ್ದೇನೆ ಎಂದು ನೀವು ಗುರುತಿಸಿದಾಗ ಅರಿವಿಲ್ಲದೆ ಅದರಲ್ಲಿ ಮುಂದುವರೆಸಬೇಡಿ. ವಿರಾಮಗೊಳಿಸಿ ಮತ್ತು ಅದು ಗುರುತಿಸಿ, ಆದರೆ ಅದನ್ನು ಮುಂದುವರಿದರೆ ನಿಮ್ಮೊಳಗೆ ಬೆಂಕಿ ತೀವ್ರಗೊಳ್ಳುತ್ತದೆ ಮತ್ತು ನೀವು ಯುದ್ಧದಲ್ಲಿ ವಿಫಲವಾಗುತ್ತೀರಿ ಎಂದ ಅರಿವು ಬೇಕು ನಮಗೆ. ನಿಮಗೆ ಅನಿಸುತ್ತದೆ, ಓ ಆ ಯೋಚನೆ ಅವರ ಮೇಲೆ ಅಪರಾಧ ಹೆಂಗ ಹೋಗ್ತಾ ಇರುತ್ತದೆ, ಅಲ್ಲಾಂದ್ರೆ ದುಃಖ ಹಂಗ ಹೆಚ್ಚಿಸುತ್ತಾ ಇರುತ್ತದೆ, ಭಯ ಹಂಗ ಹೆಚ್ಚಿಸುತ್ತಾ ಇರುತ್ತದೆ, ಕ್ಷಮಿಸಾದಿರುವಿಕೆ ಹಂಗೆ ಹೆಚ್ಚಿಸುತ್ತಾ ಇರ್ತದೆ. ಆವಾಗ ಎಲ್ಲ ನೀವು ಫುಲ್ ಸ್ಟಾಪ್, ಮುಂದುವರಿಯಬಾರದು. ಅದೇ ಅರಿವು. ಮುಂದುವರೆದರೆ ನಿಮ್ಮೊಳಗೆ ಬೆಂಕಿ ಜಾಸ್ತಿ ಆಗುತ್ತದೆ. ಬೇರೆಯವರ ಒಳಗೆ ಅಲ್ಲ, ನಿಮ್ಮೊಳಗೆ. ಬೇರೆಯವರ ಬಗ್ಗೆ ನೀವು ಯೋಚಿಸುತ್ತಾ ಇರಬಹುದು, ಅವರು ಕಾಮಾಗಿರ್ತಾರೆ, ಆದರೆ ನಿಮ್ಮೊಳಗೆ ಬೆಂಕಿ ಜಾಸ್ತಿ ಆಗ್ತಾ ಇದೆ. ಮತ್ತೇನಾಗುತ್ತದೆ? ನೀವು ಯುದ್ಧದಲ್ಲಿ ವಿಫಲವಾಗುತ್ತೀರಿ, ನೀವು ಯುದ್ಧದಲ್ಲಿ ಸೋತು ಹೋಗುತ್ತೀರಿ ಅಂತ. ಮೂರನೇದಾಗಿ, ಅವರು ಬೆಂಕಿಯಲ್ಲಿ ಒಬ್ಬಂಟಿಯಾಗಿರಲಿಲ್ಲ. ದಾನಿಯೇಲ 3:24-25 ಅವರೊಂದಿಗೆ 4ನೇ ಮನುಷ್ಯನ ಅವರು ನೋಡಿದರು. ಅರಸನು 4ನೇ ಮನುಷ್ಯನನ್ನು ಇವರ ಜೊತೆಗೆ ನೋಡಿದರು. ಅದು ಕಿಲಿಕಾಯಿ. ದೇವರ ಉಪಸ್ಥಿತಿಯು ಮುದ್ರೆಯನ್ನು ತಡೆಯುತ್ತದೆ. ದೇವರ ಉಪಸ್ಥಿತಿ ಬಂದಾಗ ನಮಗೆ ಕಂಟ್ರೋಲ್ ಬರುತ್ತದೆ. ನಾವು ಹಾಗೇ ಯೋಚಿಸುವುದಿಲ್ಲ. ದೇವರ ಉಪಸ್ಥಿತಿ, ಆ 4ನೇ ಮನುಷ್ಯ ನಮ್ಮ ಒಳಗಡೆ ಬಂದರೆ ನಾವು ಹಾಗೇ ಯೋಚಿಸಿ ಇಲ್ಲಿಂದ ಮಲ್ಲೇಶ್ವರನ್ ತನಕ ಹೋಗುವುದಿಲ್ಲ. ನೀವು ಕಾವಲ್ಬೈಲು ಸಹಂತರದಲ್ಲಿ ಇರ್ತೀರಿ, ಹಂಗೆ ಯೋಚಿಸಿ ಎಲ್ಲಿ ಹೋಗ್ತದೆ ಅಂತ ನಿಮಗೆ ಗೊತ್ತಿಲ್ಲ. ಮೈಸೂರು ತನಕನೂ ಹೋಗ್ತದೆ. ನಿಮ್ಮ ಮನೆ PND ಗೇಟಲ್ಲಿ ಇದ್ದರೆ ಪುಷ್ಪಾಂಜಲಿ ಬರಕ್ ಮುಂಚೆನೆ ನಿಮಗೆಲ್ಲ ಆ ಸ್ಪಾಟು ಗೊತ್ತಾಗುತ್ತೆ. ಅದಕ್ಕೆ ನಾನು ಹೇಳಿರೋದು, ಪುಷ್ಪಾಂಜಲಿ ಮುಟ್ಟೋದಕ್ಕೆ ಮುಂಚೆನೆ ನೀವು ನಿಲ್ಲಿಸಬೇಕು. ಆವಾಗ ದೇವರು ಬರ್ತಾರೆ. ಅವನ ಉಪಸ್ಥಿತಿಯು ಪರಿಸ್ಥಿತಿಯ ಬಿಸಿಯನ್ನು ಹೀರಿಕೊಳ್ಳಲು ಪ್ರಾರಂಭಿಸುತ್ತದೆ. ಬೆಂಕಿ ಇದೆ ಹೊರಗೆ, ಒಳಗೆ ಶಾಂತಿ. ಯಾಕೆ? ಯು ಗಾಟ್ ದ 4th ಮ್ಯಾನ್ ಇನ್ಸೈಡ್. ಯಾವಾಗ ನಿಮಗೆ ಆ 4ನೇ ಮನುಷ್ಯನನ್ನು, ಅದು ದೇವರು, ನಿಮ್ಮ ಒಳಗೆ ಸಿಕ್ಕಿದಾಗ ಶಾಂತಿ ಬರುತ್ತದೆ. ವೆನ್ ಯು ಆರ್ ನಾಟ್ ಗೆಟ್ಟಿಂಗ್ ದ 4th ಮ್ಯಾನ್, ಎಂದಿಗೂ ನಿಮಗೆ ಶಾಂತಿ ಸಿಗುವುದಿಲ್ಲ. ಅರ್ಥ ಮಾಡಿಕೊಳ್ಳಿ. ಇದು ತುಂಬಾ ವಿನಮ್ರತೆಯ ಜೀವನ, ಹೆಮ್ಮೆಯ ಜೀವನ ಅಲ್ಲ.
ಹೆಮ್ಮೆ ಇದ್ದರೆ ನಾಲ್ಕನೇ ಮನುಷ್ಯನ ನೀವೆಂದಿಗೂ ನೋಡುವುದಿಲ್ಲ. ವಿನಮ್ರತೆ ಇದ್ದರೆ ಮಾತ್ರ ನಾವು ನಾಲ್ಕನೇ ಮನುಷ್ಯನನ್ನು ನೋಡುವುದು. ಅದಕ್ಕಾಗಿಯೇ ಬೆಂಕಿ ಅವರ ಮೇಲೆ ಪರಿಣಾಮ ಬೀರಲು ಸಾಧ್ಯವಾಗಲಿಲ್ಲ. ದೇವರ ಉಪಸ್ಥಿತಿಯು ಯುದ್ಧವನ್ನು ಗೆಲ್ಲಲು ನಮಗೆ ಸಹಾಯ ಮಾಡುತ್ತದೆ. ಗುರಿ ಬೆಂಕಿಯನ್ನು ತಪ್ಪಿಸುವುದಲ್ಲ. ಯಾರಿಗೂ ಬೆಂಕಿ ತಪ್ಪಿಸೋಕ್ಕಾಗಲ್ಲ. ನೀವು ಕ್ರೈಸ್ತ ಚರ್ಚಿಂದ ಕ್ರೈಸ್ತ ಚರ್ಚಲ್ಲಿ ತುಂಬಾ ಬೆಂಕಿ ಇದೆ ಎಂದು ಹೇಳಿ ಕ್ರೈಸ್ತ ಚರ್ಚಿಂದ ಹೋಗಿದರೆ ನಿಮ್ಗೆ ಬೆಂಕಿ ಇಲ್ಲದ ಜಗತ್ತಿನಲ್ಲಿ ಜೀವನ ಮಾಡಕ್ಕಾಗತ್ತಾ? ಇಲ್ಲಿ ಬೆಂಕಿ ಬಂದಿರುವುದು ಯಾಕೆ? ನೀವು ಬಂದಿರುವ ಬೆಂಕಿಯಲ್ಲಿ ಫ್ಯೂಯಲ್ ಹಾಕಿರುವುದರಿಂದ. ಏನು ಫ್ಯೂಯಲು? ನಮ್ಮೊಳಗಿನ ಸ್ವಭಾವ. ಬೆಂಕಿ ಹೊರಗೆಯಿಂದ ಬರ್ತದೆ, ನೀವು ಫ್ಯೂಯಲ್ ಹಾಕಿದರೆ ಅದು ನಿಮಗೆ ತುಂಬಾ ಬೆಂಕಿ ಆಗುತ್ತದೆ. ನೀವು ಕ್ರೈಸ್ತ ಚರ್ಚಿನಿಂದ ಓಡಿ 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 ನಾನು ಬರ್ತೀನಪ್ಪ ಅಂತ ಹೇಳಿಬಿಟ್ಟು, ಯಾವಪ್ಪ? ಸೇಟನಪ್ಪ. ಯಾಕೆ? ಬೆಂಕಿ ಬಂದದೆ, ನೀವು ಫ್ಯೂಯಲ್ ಹಾಕ್ತಾನೆ ಇರ್ತೀರಿ. ನಿಮಗದು ದ್ವೇಷ, ಅಪರಾಧ, ಕಂಪ್ಲೇಂಟು, ಜಡ್ಜಿಂಗ್ ಕ್ಯಾರೆಕ್ಟರು. ನಮ್ಮ ಗುರಿ ಬೆಂಕಿಯನ್ನು ತಪ್ಪಿಸುವುದು ಅಲ್ಲ ದೇವರ ಮಕ್ಕಳೇ. ನೀವು ಯಾವ ಜಗತ್ತಿನಲ್ಲಿ ಹೋಗಿದ್ರು, ನೀವು ಸಿಂಗಪೂರ್, ಲಂಡನ್, ಚೈನಾ, ನಿಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲೇ ಇರಬಹುದು. ನೀವು ತಿಳ್ಕೊಳ್ತೀರಿ ಅವರೆಲ್ಲ ಅಲ್ಲಿ ಒಳ್ಳೆ ಜೀವನ ಮಾಡ್ತಾ ಇದ್ದಾರೆ, ನಾನಿಲ್ಲಿ ಬೆಂಕಿಯಲ್ಲಿ ಸಾಯ್ತಾ ಇದ್ದೀನಿ ಅಂತ. ಅವರಿಗೇನು ಅಲ್ಲಿ ಐಸ್ ಇದೆ, ಐಸಿನಲ್ಲೂ ಅವರು ಬೆಂಕಿಯಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಿಲ್ಲ. ಚರ್ಚ್ ಹೋದಾಗ ಅಲ್ಲೂ ಬೆಂಕಿ. ಯಾಕೆಂದ್ರೆ ನೀವು ತಕೊಂಡು ಬರ್ತೀರಾ ಕ್ಯಾನಲ್ಲಿ ಫ್ಯೂಯಲ್. ಸರ್ವಿಸ್ಗೂ ಬರುವುದೇ ಫ್ಯೂಯಲ್ ಇಟ್ಕೊಂಡೇ ಬರುವುದು. ಫ್ಯೂಯಲ್ ತಕ್ಕೊಂಡು ಚರ್ಚಲ್ಲಿ ಬರಬಾರದು. ಸೊ ಗುರಿ ಬೆಂಕಿಯನ್ನು ತಪ್ಪಿಸುವುದಲ್ಲ, ಬದಲಾಗಿ ಇಂಧನವನ್ನು ತೆಗೆದು ಹಾಕುವುದು. ಯಾವ ಇಂಧನ ಅಂತ ನಿಮಗೆ ಈಗ ಅರ್ಥವಾಯ್ತಲ್ಲ? ನಮ್ಮ ಸ್ವಭಾವಗಳು ಮತ್ತು ದೇವರ ಸಹಾಯ ಪಡೆಯುವುದು. ಇದಕ್ಕೆ ನಾವು ದೈನಂದಿನ ಶಿಸ್ತು ಮಾಡಬೇಕು. ನೋವು ಬಂದಾಗ ಅದನ್ನು ಸಂಗ್ರಹಿಸಬಾರದು, ತಕ್ಷಣವೇ ಬಿಡುಗಡೆ ಮಾಡಿ. ನೀವು ಹೆಮ್ಮೆ ಪಡುವಾಗ ವಿನಮ್ರರಾಗಿರಿ. ನಿಮ್ಮೊಳಗೆ ಕೋಪವನ್ನು ಏರಿದಾಗ ನೀವು ಬೇಗನೆ ಕ್ಷಮಿಸಿ. ನಂತರ ಅಲ್ಲ, ತಕ್ಷಣ. ನಾನು ಹೇಳ್ದನಿಲ್ಲ, ಪಿಯಾಂಟಿಯಿಂದ ನೀವು ಶುರುವಾಯಿತು, ಪುಷ್ಪಾಂಜಲಿ ತನಕ ಹೋಗಬಾರದು. ನಾವು ನಮ್ಮ ಪರಿಸ್ಥಿತಿಯನ್ನು ಬೆಂಕಿಯಲ್ಲಿ ದೇವರೊಂದಿಗೆ ಹೀಗೆ ನಡೆಯಲು ಕಲಿತಾಗ ಮೊದಲ ಫಲಿತಾಂಶವೆಂದರೆ ಒಳಗಿನ ಗುಣಪಡಿಗೆ. ಹೊರಗೆ ಬೆಂಕಿ ಇದ್ರೂ ನಮ್ಮ ಹೃದಯ ಒಳಗೆ ಶಾಂತವಾಗಿರುತ್ತದೆ. ನೀವು ಪಿಯಾಂಟಿಯಿಂದ ಶುರು ಮಾಡುತ್ತೀರಿ, ಫುಲ್ಲು ಬೆಂಕಿ, ಆದರೆ ನೀವು ಹಂಗೆ ಚರ್ಚ್ ತನಕ ನೀವು ನಡೀತಾ ಶಾಂತರಾಗಿ ಬರಬೇಕು. ಯಾಕೆಂದ್ರೆ ಇಂಧನ ನೀವು ತಕ್ಕೊಂಡಿಲ್ಲ ಅದಕ್ಕೆ. ಸೊ ನಾವು ನಮ್ಮ ಪ್ರತಿಯೊಂದು ಬೆಂಕಿಯಲ್ಲಿ ದೇವರೊಂದಿಗೆ ಹೀಗೆ ನಡೆಯಲು ಕಲಿತಾಗ ಮೊದಲ ಫಲಿತಾಂಶವೆಂದರೆ ಆಂತರಿಕ ಗುಣಪಡಿಗೆ, ಇನ್ನರ್ ಹೀಲಿಂಗ್. ಹೊರಗೆ ಬೆಂಕಿ ಇದ್ರೂ ನಮ್ಮ ಹೃದಯ ಒಳಗೆ ಶಾಂತವಾಗಿರ್ತದೆ. ನಾವು ಬೆಂಕಿಯಲ್ಲಿ ದೇವರೊಂದಿಗೆ ನಡೆಯಲು ಕಲಿತಾಗ ದೇವರು ಈ 3 ಪುರುಷರನ್ನು ಬೆಂಕಿಯಿಂದ ಹೊರಗೆ ತಂದು ಅವರನ್ನು ಉತ್ತೇಜಿಸಿದಂತೆಯೇ ನಾವು ನಮ್ಮ ಬೆಂಕಿಯಿಂದ ಸುಡಲ್ಪಡುವುದಿಲ್ಲ. ಅದೇ ಸಮಯದಲ್ಲಿ ಆತನು ನಾವು ಕಾಯುತ್ತಿರುವ ಬಾಹ್ಯ ಪ್ರಗತಿ, ಆಶೀರ್ವಾದಗಳು, ವಿಮೋಚನೆಗಳು, ಬಿಡುಗಡೆ ನೀಡುತ್ತಾನೆ. ಯಾವಾಗ? ಇಂಧನದ ಕ್ಯಾನ್ ನೀವು ಯಾವಾಗ ಬಿಟ್ಟು ಬಿಡ್ತೀರೋ, ಬಿಸಾಕ್ತೀರೋ, ಆವಾಗ. ಒಂದು ಬಾಟಲು ತಕ್ಕೋಬಾರದು, ಸ್ವಲ್ಪ ಇರ್ಲಿ ಎಂದು ಹೇಳಿ, ಸ್ವಲ್ಪ ಇರ್ಲಿ, ಎಮರ್ಜೆನ್ಸಿ. ಕೆಲವರಿಗೆ ಸ್ವಲ್ಪ ಹಾಕಲಿಲ್ಲ ಅಂದ್ರೆ ಯು ಶುಡ್ ನಾಟ್ ಟೇಕ್ ರಿವೆಂಜ್. ರಿವೆಂಜ್ ಇಸ್ ಮೈನ್, ಗಾಡ್ ಸೆಟ್. ದೇವರ ಇವರನ್ನು ಉತ್ತೇಜಿಸಿದಂತೆಯೇ ಗಾಡ್ ವಿಲ್ ಗಿವ್ ಅಸ್ ಪ್ರೋಗ್ರೆಸ್. ಪ್ರಗತಿ ನಮಗೆ ಎಲ್ಲಾ ಭಾಗದಲ್ಲೂ ಆಶೀರ್ವಾದಗಳು, ವಿಮೋಚನೆಗಳು, ಬಿಡುಗಡೆ ಎಲ್ಲ ನಾವು ಕಾಯ್ತಾ ಇದ್ದೇವೆ. ಮತ್ತೆ ನೀವು ಕ್ಯಾನ್ ಇಟ್ಕೊಂಡ್ರೆ ಈ ಬಿಡುಗಡೆ ಬರುವುದಿಲ್ಲ, ನಿಮಗೆ ಸೌಖ್ಯ ಬರುವುದಿಲ್ಲ, ನಿಮಗೆ ವಿಮೋಚನೆ ಬರುವುದಿಲ್ಲ, ಆಶೀರ್ವಾದ ಬರುವುದಿಲ್ಲ ಎಂದು ನೀವು ಅರ್ಥ ಮಾಡಿಕೊಳ್ಳಿ. ಇಂಧನದ ಕ್ಯಾನ್ ಇವತ್ತು ನೀವು ಬಿಸಾಕಬೇಕು. ಒಂದು ಚಿಕ್ಕ ಬಾಟಲಲ್ಲೂ ಎಮರ್ಜೆನ್ಸಿಗೋಸ್ಕರ ನೀವು ಯೂಸ್ ಮಾಡಬಾರದು. ಎಂದಿಗೂ ನೆನಪಿರಲಿ. ಆದರೆ ಮಾತ್ರ ನಾವು 4ನೇ ಮನುಷ್ಯನನ್ನು ನಾವು ನೋಡುತ್ತೇವೆ. ಯಾರವರು? ದೇವರು. ದೇವರಿದ್ದರೆ ನಮಗೆಲ್ಲ ಒಳ್ಳೆಯದಾಗುತ್ತದೆ. ಇದೇ ಆಗಬೇಕು ನಿಮಗೆ. ನಿಮ್ಮೊಬ್ಬೊಬ್ಬರಲ್ಲೂ ಅದಾಗಿದರೆ ನಮ್ಮ ಚರ್ಚ್ ಎಷ್ಟೊಂದು ಬೆಳವಣಿಗೆ ಆಗುತ್ತದೆ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯ. ಬೆಂಕಿ ನಮ್ಮನ್ನು ನಾಶ ಮಾಡಲು ಅಲ್ಲ, ನಮಗೂ ಬರುವ ಒಂದೊಂದು ಸಮಸ್ಯೆಗಳು ನಮ್ಮನ್ನು ನಾಶ ಮಾಡಲು ಅಲ್ಲ, ಬದಲಾಗಿ ನಮ್ಮನ್ನು ಪರಿಷ್ಕರಿಸಲು ಮತ್ತು ನಮ್ಮನ್ನು ಎತ್ತರಕ್ಕೆ ಎತ್ತಲು ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.